सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಗೊಂದಲಗಳು ಮತ್ತು ವೇಗದ ಜೀವನದಿಂದ ತುಂಬಿದ ಜಗತ್ತಿನಲ್ಲಿ ದೇವಾಲಯಗಳು ಶಾಂತಿ, ಭಕ್ತಿ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕಾಲಾತೀತ ಅಭಯಾರಣ್ಯಗಳಾಗಿ ನಿಂತಿವೆ. ಆದರೆ ನಾವು ಮನೆಯಲ್ಲಿ ಪ್ರಾರ್ಥಿಸಬಹುದಾದಾಗ ನಾವು ದೇವಾಲಯಗಳಿಗೆ ಏಕೆ ಭೇಟಿ ನೀಡಬೇಕು? ಅನೇಕ ದೇವಾಲಯಗಳಿಗೆ ಭೇಟಿ ನೀಡುವುದು ಏಕೆ ಮುಖ್ಯ? ಇಂದು ನಮ್ಮ ಧರ್ಮಗ್ರಂಥಗಳ ಜ್ಞಾನ, ಆಧ್ಯಾತ್ಮಿಕ ನಾಯಕರ ಬೋಧನೆಗಳು ಮತ್ತು ದೇವಾಲಯದ ವಾಸ್ತುಶಿಲ್ಪದ ಹಿಂದಿನ ವಿಜ್ಞಾನದ ಮೂಲಕ ಈ ಪ್ರಶ್ನೆಗಳನ್ನು ಅನ್ವೇಷಿಸೋಣ. ಹಿಂದೂ ಧರ್ಮಗ್ರಂಥಗಳಿಂದ ಜ್ಞಾನ. ನಮ್ಮ ಬಾಲ್ಯದಿಂದಲೂ ನಮ್ಮಲ್ಲಿ ಅನೇಕರನ್ನು ನಮ್ಮ ಅಜ್ಜಿಯರು ಅಥವಾ ಪೋಷಕರು ದೇವಾಲಯಗಳಿಗೆ ಭೇಟಿ ನೀಡಲು ಪ್ರೋತ್ಸಾಹಿಸಿದ್ದಾರೆ. ಆದರೆ ದೇವಾಲಯಗಳಿಗೆ ಭೇಟಿ ನೀಡುವ ಅಭ್ಯಾಸವು ವೇದಗಳು, ಉಪನಿಷತ್ತುಗಳು ಮತ್ತು ಪುರಾಣಗಳಂತಹ ಪ್ರಾಚೀನ ಹಿಂದೂ ಧರ್ಮಗ್ರಂಥಗಳ ಮಾರ್ಗದರ್ಶನದಲ್ಲಿ ಆಳವಾಗಿ ಬೇರೂರಿದೆ ಎಂದು ನಿಮಗೆ ತಿಳಿದಿದೆಯೇ? ವಿಷ್ಣು ಪುರಾಣ ದೇವಾಲಯದಲ್ಲಿ ದೇವರ ರೂಪವನ್ನು ನೋಡುವುದು ಸಹ ಆಧ್ಯಾತ್ಮಿಕ ಅರ್ಹತೆ ಮತ್ತು ಆಶೀರ್ವಾದಗಳನ್ನು ನೀಡುತ್ತದೆ. ಭಗವದ್ಗೀತೆ, ಯಾರು ಅಚಲ ಭಕ್ತಿಯಿಂದ ನನ್ನನ್ನು ಆರಾಧಿಸುತ್ತಾರೋ, ಯಾರು ನನ್ನ ರೂಪವನ್ನು ಧ್ಯಾನಿಸುತ್ತಾರೋ, ಅವರಿಗೆ ಇಲ್ಲದಿರುವುದನ್ನು ನಾನು ಅವರಿಗೆ ಒಯ್ಯುತ್ತೇನೆ ಮತ್ತು ಅವರಲ್ಲಿರುವುದನ್ನು ಸಂರಕ್ಷಿಸುತ್ತೇನೆ. ಪದ್ಮ ಪುರಾಣ, ಯಾರು ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಮತ್ತು ದೇವರನ್ನು ಪ್ರಾಮಾಣಿಕವಾಗಿ ಪೂಜಿಸುತ್ತಾರೋ ಅವರು ದೈವಿಕ ಅನುಗ್ರಹವನ್ನು ಪಡೆಯುತ್ತಾರೆ. ಆಗಮಶಾಸ್ತ್ರ, ಈ ದೇವಾಲಯವು ದೈವಿಕ ಉಪಸ್ಥಿತಿಯನ್ನು ಅನುಭವಿಸುವ ಪವಿತ್ರ ಯಾತ್ರಾ ಸ್ಥಳದಂತಿದೆ. ಮನುಸ್ಮೃತಿ, ಮುಕ್ತಿ ಮತ್ತು ಆತ್ಮಸಂಯಮವನ್ನು ಬಯಸುವವರು ನಿರಂತರವಾಗಿ ಪವಿತ್ರ ಸ್ಥಳಗಳು ಮತ್ತು ದೇವಾಲಯಗಳಿಗೆ ಭೇಟಿ ನೀಡಬೇಕು. ದೇವಾಲಯಗಳು ಕೇವಲ ಭೌತಿಕ ರಚನೆಗಳಲ್ಲ, ಆದರೆ ದೈವಿಕ ಶಕ್ತಿ ಕೇಂದ್ರಗಳಾಗಿವೆ. ಅಲ್ಲಿ ದರ್ಶನ ಅಥವಾ ದೇವರನ್ನು ನೋಡುವ ಕ್ರಿಯೆಯು ಆತ್ಮದ ಮೇಲೆ ಪರಿವರ್ತಕ ಪರಿಣಾಮವನ್ನು ಬೀರುತ್ತದೆ ಎಂದು ಧರ್ಮಗ್ರಂಥಗಳು ಎತ್ತಿ ತೋರಿಸುತ್ತವೆ. ದೇವಾಲಯಗಳ ಬಗ್ಗೆ ಆಧ್ಯಾತ್ಮಿಕ ನಾಯಕರು ಏನು ಹೇಳುತ್ತಾರೆ? ಮಹಾನ್ ಆಧ್ಯಾತ್ಮಿಕ ನಾಯಕರು ಮತ್ತು ತತ್ವಜ್ಞಾನಿಗಳು ದೇವಾಲಯಗಳಿಗೆ ಭೇಟಿ ನೀಡುವ ಉದ್ದೇಶ ಮತ್ತು ಮಹತ್ವವನ್ನು ಸುಂದರವಾಗಿ ವಿವರಿಸಿದ್ದಾರೆ. ಆದಿ ಶಂಕರಾಚಾರ್ಯರು, ದೇವಾಲಯವು ಕೇವಲ ಒಂದು ರಚನೆಯಲ್ಲ, ಅದು ಬ್ರಹ್ಮಾಂಡ ಮತ್ತು ಆತ್ಮದ ಪ್ರತಿಬಿಂಬವಾಗಿದೆ. ಆಚರಣೆಗಳು ಮತ್ತು ಪವಿತ್ರ ವಾಸ್ತುಶಿಲ್ಪವು ಸಾಧಕನನ್ನು ಆಂತರಿಕ ಸಾಕ್ಷಾತ್ಕಾರದ ಕಡೆಗೆ ಕರೆದೊಯ್ಯುತ್ತದೆ. ಕಂಚಿ ಶಂಕರಾಚಾರ್ಯ ಮಹಾಸ್ವಾಮಿಗಳು, ನಮ್ಮ ದುಃಖಗಳನ್ನು ತೊಡೆದುಹಾಕಲು ಕೃಪೆಯ ಔಷಧವೆಂದರೆ ದೇವರಲ್ಲಿ ಅಚಲ ನಂಬಿಕೆಯನ್ನು ಬೆಳೆಸಿಕೊಳ್ಳುವುದು, ಭಕ್ತಿ. ದೇವಾಲಯಗಳು ಆ ಭಕ್ತಿಯನ್ನು ಬೆಳೆಸುವ ಏಜೆನ್ಸಿಗಳಾಗಿವೆ. ಆದ್ದರಿಂದ ಎಲ್ಲಾ ಸ್ಥಳಗಳಲ್ಲಿ ದೇವಾಲಯಗಳ ಅವಶ್ಯಕತೆ. ದೇವಾಲಯಗಳಲ್ಲಿನ ದೇವತೆಗಳಿಗೆ ಎಲ್ಲ ಅರ್ಪಣೆಗಳು ದೇವರಿಗೆ ನಮ್ಮ ಕೃತಜ್ಞತೆಯ ಸಂಕೇತಗಳಾಗಿವೆ. ಸ್ವಾಮಿ ವಿವೇಕಾನಂದ, ದೇವಾಲಯಗಳು ಆಧ್ಯಾತ್ಮಿಕತೆಯ ಕೇಂದ್ರಗಳಾಗಿವೆ. ಅಲ್ಲಿ ಸಾಧಕರು ಮನಸ್ಸನ್ನು ಕೇಂದ್ರೀಕರಿಸಬಹುದು, ಧ್ಯಾನಿಸಬಹುದು ಮತ್ತು ದೈವಿಕತೆಯೊಂದಿಗೆ ಸಂಪರ್ಕ ಸಾಧಿಸಬಹುದು. ಮಹಾತ್ಮ ಗಾಂಧಿ, ದೇವಾಲಯಗಳು ಅಗೋಚರ ಅನಂತ ದೇವರು ಮತ್ತು ನಮ್ಮ ನಡುವಿನ ಸೇತುವೆಗಳಾಗಿವೆ. ದೇವರು ಸರ್ವವ್ಯಾಪಿಯಾಗಿದ್ದರೂ ದೇವಾಲಯಗಳು ಆ ಉಪಸ್ಥಿತಿಯನ್ನು ಹೆಚ್ಚು ಸ್ಪಷ್ಟವಾಗಿ ದೃಶ್ಯೀಕರಿಸಲು ಮತ್ತು ಅನುಭವಿಸಲು ನಮಗೆ ಸಹಾಯ ಮಾಡುತ್ತವೆ. ಶ್ರೀರಮಣ ಮಹರ್ಷಿ, ದೇವಾಲಯಕ್ಕೆ ಹೋಗುವ ಉದ್ದೇಶ ದೇವರನ್ನು ಹುಡುಕುವುದಲ್ಲ, ಏಕೆಂದರೆ ದೇವರು ನಿಮ್ಮೊಳಗೆ ಇದ್ದಾನೆ, ಆದರೆ ಗೊಂದಲಗಳನ್ನು ತೊಡೆದುಹಾಕುವುದು ಮತ್ತು ನಿಮ್ಮಲ್ಲಿ ಅವನನ್ನು ಹೆಚ್ಚು ಸ್ಪಷ್ಟವಾಗಿ ಕಂಡುಕೊಳ್ಳುವುದು. ಸತ್ಯ ಸಾಯಿಬಾಬಾ, ದೇವರು ಎಲ್ಲೆಡೆ ಇರುವಾಗ ದೇವಾಲಯಗಳು ಆಧ್ಯಾತ್ಮಿಕ ಶಕ್ತಿ ಕೇಂದ್ರಗಳಾಗಿವೆ. ಅವರ ಕಂಪನಗಳು ಆತ್ಮವನ್ನು ಉನ್ನತೀಕರಿಸುತ್ತವೆ ಮತ್ತು ಆತ್ಮವನ್ನು ಶಕ್ತಿಯುತಗೊಳಿಸುತ್ತವೆ. ಅಕ್ಕ ಮಹಾದೇವಿ, 12ನೇ ಶತಮಾನ. ಮನೆ ಕಟ್ಟಿ ಮನುಷ್ಯನ ಶ್ರೇಯಸ್ಸೆನಿಸು, ಮಹಾದೇವನ ಮಂದಿರ ದರ್ಶನವೇ ಶ್ರೇಯಸ್ಸು. ಪುರಂದರದಾಸರು, 16ನೇ ಶತಮಾನ. ದೇವಾಲಯಕ್ಕೆ ಹೋಗು, ಧ್ಯಾನ ಮಾಡು, ಭಕ್ತಿಯಲ್ಲಿ ಕಂಬನಿಗೆ ಬಿಟ್ಟು ನರಕಕ್ಕೆ ಹೋಗಬೇಡಯ್ಯ. ಕನಕದಾಸರು, 16ನೇ ಶತಮಾನ. ಗುಡಿಯಲ್ಲಿ ದೇವರನ್ನು ಕಾಣೆನು, ಆ ಮನದಲ್ಲಿ ಭಕ್ತಿ ಕಾಣಲಿ. ವಿಜಯದಾಸ, 18ನೇ ಶತಮಾನ. ಆಲಯಕ್ಕೆ ಕಾಲಿಟ್ಟರೆ ಪಾಪವು ಕರಗಿ ದಯಾನಿಧಿ ಶ್ರೀಹರಿಯೇ ಕರುಣಾ ಲಾಭವನ್ನು ನೀಡುವನು. ರಾಘವೇಂದ್ರ ಸ್ವಾಮಿ, 17ನೇ ಶತಮಾನ. ಗುರುರಾಯರ ದರ್ಶನ, ದೇವಾಲಯನ ದರ್ಶನ ಎಂದಿಗೂ ಕಟುಕರ ಪಾಪವ ತೊಳೆಯುವುದು. ದಾಸಿಮಯ್ಯ, 12ನೇ ಶತಮಾನ. ನನ್ನ ಮನಸ್ಸು ದೇವಾಲಯ, ನನ್ನ ಬುದ್ಧಿ ದೀಪ, ಆದರೂ ದೇವರ ದರ್ಶನಕ್ಕೆ ಗುಡಿಯ ಕಡೆಗೊಸುವುದು ಪ್ರೀತಿ. ಅಕ್ಕ ಮಹಾದೇವಿ, ಚೆಂದದ ಗುಡಿಯೊಳಗಿಲ್ಲದಾದರೆ ಸಂಪತ್ತು ನಿನ್ನನ್ನು ಬಿಡದು. ಮಹಾದೇವನ ಪಾದ ಸೇವೆಯೇ ಶ್ರೇಯಸ್ಸು. ಕನಕದಾಸರು, ಒಂದೇ ದೇವನ ಇರುವುದು ನಿಜವೋ, ಆ ದೇವರ ದರ್ಶನವೋ ಗುಡಿಗಳಲ್ಲಿ. ಗುಡಿಯಲ್ಲಿ ಹರಿಯ ಮುಖ ಕಾಣಲು ಗುಡಿಯ ದಾರಿ ಕೈಬಿಡಬೇಡ. ಪುರಂದರದಾಸರು, ಗುಡಿಯ ಕಡೆಯ ಪಾಯನವನು ಕಾಣದೇ ಇದ್ದರೆ ಹಾಲಿನೊಳಗಿರು ಸಕ್ಕರೆ ನುಂಗಿದಂಗೆ. ವಿಜಯ ದಾಸ, ಗುಡಿಯ ಧ್ವನಿಯ ಕೇಳು, ಹರಿಯ ನಾಮ ಆಲ, ಅಲ್ಲಿ ಮುಗಿಯದು ಪಾಪ, ಕರುಣೆಗೆ ಬೀಗದು ಮನಸ್ಸು. ದಾಸಿಮಯ್ಯ, ಗುಡಿಯಲ್ಲಿ ನಿಂತು ನಾದವ ಕೇಳುವರೆ ಅವರ ಹೃದಯವೇ ತಾತ್ಕಾಲಿಕ ಲಿಂಗ. ಅಲ್ಲಮ ಪ್ರಭು, 12ನೇ ಶತಮಾನ. ಗುಡಿಯನ್ನು ಹುಡುಕುವೆನೆಂದು ಹೋಗು, ಮೂರ್ತಿ ಕಂಡು ಆತ್ಮನ ದಾರಿ ತಿಳಿಯಬೇಕು. ಧ್ಯಾನ, ಸಾಮೂಹಿಕ ಪ್ರಾರ್ಥನೆ ಅಥವಾ ದೈವಿಕ ಶಕ್ತಿಯನ್ನು ಅನುಭವಿಸಲು ದೇವಾಲಯಗಳು ದೇವರು ಮತ್ತು ನಮ್ಮೊಂದಿಗಿನ ನಮ್ಮ ಸಂಪರ್ಕವನ್ನು ಆಳಗೊಳಿಸುವ ಅನನ್ಯ ಸ್ಥಳಗಳಾಗಿ ಕಾರ್ಯನಿರ್ವಹಿಸುತ್ತವೆ. ದೇವಾಲಯಗಳ ಹಿಂದಿನ ವಿಜ್ಞಾನ. ಹಿಂದೂ ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳಲ್ಲ, ಆದರೆ ವೈಜ್ಞಾನಿಕ, ವಾಸ್ತುಶಿಲ್ಪ ಮತ್ತು ಆಧ್ಯಾತ್ಮಿಕ ತತ್ವಗಳಲ್ಲಿ ಆಳವಾಗಿ ಬೇರೂರಿವೆ. ಅವುಗಳ ನಿರ್ಮಾಣ ಮತ್ತು ವಿನ್ಯಾಸವು ಪ್ರಾಚೀನ ಭಾರತೀಯ ಗ್ರಂಥಗಳಾದ ವಾಸ್ತುಶಾಸ್ತ್ರ, ವಾಸ್ತುಶಿಲ್ಪದ ವಿಜ್ಞಾನ ಮತ್ತು ಆಗಮಶಾಸ್ತ್ರ, ದೇವಾಲಯ ನಿರ್ಮಾಣ ಮತ್ತು ಪೂಜೆಯ ಧರ್ಮಗ್ರಂಥಗಳು ಅನ್ನು ಅನುಸರಿಸುತ್ತದೆ.
ಭೌಗೋಳಿಕ ಸ್ಥಾನ ಮತ್ತು ಕಾಸ್ಮಿಕ್ ಶಕ್ತಿ ಸ್ಥಳದ ವಿಜ್ಞಾನ ಹಿಂದೂ ದೇವಾಲಯಗಳನ್ನು ಹೆಚ್ಚಾಗಿ ನೈಸರ್ಗಿಕ ಕಾಂತೀಯ ಮತ್ತು ವಿದ್ಯುತ್ ಕ್ಷೇತ್ರಗಳು ಹೆಚ್ಚಿರುವ ಸ್ಥಳಗಳಲ್ಲಿ ನಿರ್ಮಿಸಲಾಗುತ್ತದೆ. ಪ್ರಾಚೀನ ದೇವಾಲಯ ನಿರ್ಮಾತೃಗಳು ಕಾಸ್ಮಿಕ್ ಶಕ್ತಿಯನ್ನು ಬಳಸಿಕೊಳ್ಳಲು ಮತ್ತು ವರ್ಧಿಸಲು ಈ ಶಕ್ತಿ ಸಮೃದ್ಧ ಸ್ಥಳಗಳನ್ನು ಗುರುತಿಸಿದ್ದಾರೆ. ಮೂಲಸ್ಥಾನಗಳು ಎಂದು ಕರೆಯಲ್ಪಡುವ ಈ ಸ್ಥಳಗಳನ್ನು ಧ್ಯಾನ ಮತ್ತು ಆಧ್ಯಾತ್ಮಿಕ ಉನ್ನತಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಲು ಆಯ್ಕೆ ಮಾಡಲಾಯಿತು. ಭೂಮಿಯ ಶಕ್ತಿ ಗ್ರಿಡ್ಗೆ ಸಂಪರ್ಕ ಸೂಕ್ತ ಶಕ್ತಿಯ ಹರಿವನ್ನು ಖಚಿತಪಡಿಸಿಕೊಳ್ಳಲು ದೇವಾಲಯಗಳು ನಿರ್ದಿಷ್ಟ ಅಕ್ಷಾಂಶಗಳು ಮತ್ತು ರೇಖಾಂಶಗಳೊಂದಿಗೆ ಹೊಂದಿಕೆಯಾಗುತ್ತವೆ. ಇದು ಭಕ್ತರಿಗೆ ದೈಹಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಪ್ರಯೋಜನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ವಾಸ್ತುಶಿಲ್ಪ ವಿಜ್ಞಾನ ಹಿಂದೂ ದೇವಾಲಯದ ವಿನ್ಯಾಸವು ವಾಸ್ತುಶಾಸ್ತ್ರವನ್ನು ಅನುಸರಿಸುತ್ತದೆ. ಇದು ಸ್ಥಳ, ಶಕ್ತಿ ಮತ್ತು ಕಾರ್ಯಕ್ಷಮತೆಯನ್ನು ಸಮನ್ವಯಗೊಳಿಸುತ್ತದೆ. ಪ್ರಮುಖ ಅಂಶಗಳು ಸೇರಿವೆ. ಗರ್ಭಗೃಹ ಗರ್ಭಗುಡಿ ದೇವಾಲಯದ ಕೇಂದ್ರಭಾಗ ಬ್ರಹ್ಮಾಂಡದ ಕೇಂದ್ರವನ್ನು ಪ್ರತಿನಿಧಿಸುತ್ತದೆ, ಅಲ್ಲಿ ದೇವತೆ ವಾಸಿಸುತ್ತಾನೆ. ಶಿಖರ ದೇವಾಲಯದ ಗೋಪುರ ದೇವತೆ ಮತ್ತು ಭಕ್ತರಿಗೆ ಕಾಸ್ಮಿಕ್ ಶಕ್ತಿಯನ್ನು ಚಾನಲ್ ಮಾಡುವ ಆಂಟೆನಾದಂತೆ ಕಾರ್ಯನಿರ್ವಹಿಸುತ್ತದೆ. ಮಂಟಪ ಪ್ರಾರ್ಥನಾ ಸಭಾಂಗಣ ಸಭೆಗೆ ಸ್ಥಳಾವಕಾಶವನ್ನು ಒದಗಿಸುತ್ತದೆ ಮತ್ತು ಧ್ವನಿ ನಿಖರತೆಯನ್ನು ಪ್ರತಿಬಿಂಬಿಸುತ್ತದೆ. ಮಂತ್ರಗಳು ಮತ್ತು ಪ್ರಾರ್ಥನೆಗಳ ಕಂಪನ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ. ಚಿನ್ನದ ಅನುಪಾತ ಮತ್ತು ಸಮಿತಿ ಸೌಂದರ್ಯದ ಸಾಮರಸ್ಯ ಮತ್ತು ರಚನಾತ್ಮಕ ಸ್ಥಿರತೆಯನ್ನು ಖಚಿತಪಡಿಸುವ ಗಣಿತದ ತತ್ವವಾದ ಚಿನ್ನದ ಅನುಪಾತವನ್ನು ಬಳಸಿಕೊಂಡು ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ವಿನ್ಯಾಸದಲ್ಲಿನ ಸಮಿತಿಯು ಕಾಸ್ಮಿಕ್ ಸಮತೋಲನ ಮತ್ತು ಕ್ರಮವನ್ನು ಪ್ರತಿಬಿಂಬಿಸುತ್ತದೆ. ಸಾಮಗ್ರಿಗಳು ಮತ್ತು ಶಕ್ತಿವರ್ಧನೆ ವಸ್ತುಗಳ ಆಯ್ಕೆ ದೇವಾಲಯಗಳನ್ನು ಗ್ರಾನೈಟ್, ಅಮೃತಶಿಲೆ ಮತ್ತು ಮರಳುಗಲ್ಲಿನಂತಹ ನಿರ್ದಿಷ್ಟ ವಸ್ತುಗಳನ್ನು ಬಳಸಿ ನಿರ್ಮಿಸಲಾಗಿದೆ. ಅವು ಹೆಚ್ಚಿನ ವಾಹಕತೆಯನ್ನು ಹೊಂದಿವೆ ಮತ್ತು ಧ್ವನಿ ಕಂಪನಗಳೊಂದಿಗೆ ಪ್ರತಿಧ್ವನಿಸುತ್ತವೆ. ಗರ್ಭಗುಡಿಯ ನೆಲಹಾಸು ಹೆಚ್ಚಾಗಿ ಹೆಚ್ಚಿನ ಶಕ್ತಿಯ ಕಲ್ಲುಗಳನ್ನು ಒಳಗೊಂಡಿರುತ್ತದೆ. ಇದು ಶಕ್ತಿ ಕ್ಷೇತ್ರಗಳನ್ನು ವರ್ಧಿಸುತ್ತದೆ ಎಂದು ನಂಬಲಾಗಿದೆ. ತಾಮ್ರದ ಫಲಕಗಳು ಮತ್ತು ಯಂತ್ರಗಳು ತಾಮ್ರದ ಫಲಕಗಳು ಅಥವಾ ಯಂತ್ರಗಳನ್ನು ಜ್ಯಾಮಿತೀಯ ಚಿಹ್ನೆಗಳು ಗರ್ಭಗುಡಿಯ ಕೆಳಗೆ ಹೂಳಲಾಗುತ್ತದೆ. ಈ ಫಲಕಗಳು ಶಕ್ತಿಯನ್ನು ಹೀರಿಕೊಳ್ಳುತ್ತವೆ ಮತ್ತು ಹೊರಸೂಸುತ್ತವೆ. ಇದು ಧನಾತ್ಮಕ ವಿದ್ಯುತ್ಕಾಂತೀಯ ಕ್ಷೇತ್ರವನ್ನು ಸೃಷ್ಟಿಸುತ್ತದೆ. ವಿಗ್ರಹ ಸ್ಥಾಪನೆ ಪ್ರಾಣ ಪ್ರತಿಷ್ಠಾ ಶಕ್ತಿಯ ಒಳಸೇರಿಸುವಿಕೆ ವಿಗ್ರಹದ ಪ್ರತಿಷ್ಠಾಪನೆಯು ಪ್ರಾಣವನ್ನು ಜೀವಶಕ್ತಿ ತುಂಬುವ ಆಚರಣೆಗಳನ್ನು ಒಳಗೊಂಡಿರುತ್ತದೆ. ವಿಗ್ರಹವನ್ನು ದೈವಿಕ ಶಕ್ತಿಯ ಕೇಂದ್ರವಾಗಿ ಪರಿವರ್ತಿಸಲು ಮಂತ್ರಗಳು ಮತ್ತು ನಿರ್ದಿಷ್ಟ ಜ್ಯಾಮಿತೀಯ ಜೋಡಣೆಗಳನ್ನು ಬಳಸಲಾಗುತ್ತದೆ. ಮೂರ್ತಿಶಿಲ್ಪ ಮತ್ತು ಸಾಂಕೇತಿಕತೆ ದೇವರ ವಿಗ್ರಹಗಳು ಕೇವಲ ಕಲಾತ್ಮಕವಾಗಿರುವುದಿಲ್ಲ, ಆದರೆ ನಿರ್ದಿಷ್ಟ ಶಕ್ತಿಗಳನ್ನು ಚಾನಲ್ ಮಾಡಲು ಕಟ್ಟುನಿಟ್ಟಾದ ಮಾರ್ಗಸೂಚಿಗಳನ್ನು ಅನುಸರಿಸಿ ಕೆತ್ತಲಾಗಿದೆ. ಪ್ರತಿಯೊಂದು ಭಂಗಿ ಮತ್ತು ಸನ್ನೆ ಮುದ್ರೆ ಆಧ್ಯಾತ್ಮಿಕ ಮತ್ತು ಮಾನಸಿಕ ಮಹತ್ವವನ್ನು ಹೊಂದಿದೆ. ಧ್ವನಿ ಮತ್ತು ಕಂಪನಗಳ ಪಾತ್ರ ಮಂತ್ರಗಳು ಮತ್ತು ಮಂತ್ರಗಳಿಂದ ಧ್ವನಿ ಕಂಪನಗಳನ್ನು ವರ್ಧಿಸಲು ದೇವಾಲಯಗಳನ್ನು ವಿನ್ಯಾಸಗೊಳಿಸಲಾಗಿದೆ. ಈ ಕಂಪನಗಳು ರಚನೆಯೊಳಗೆ ಪ್ರತಿಧ್ವನಿಸುತ್ತವೆ, ಭಕ್ತರ ಮನಸ್ಸು ಮತ್ತು ದೇಹದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತವೆ. ಗಂಟೆಗಳು ಮತ್ತು ಗಾಂಗ್ಸ್ ಗಂಟೆಗಳನ್ನು ಬಾರಿಸುವುದರಿಂದ ನಿರ್ದಿಷ್ಟ ಧ್ವನಿ ಆವರ್ತನಗಳು ಉತ್ಪತ್ತಿಯಾಗುತ್ತವೆ. ಅದು ಪರಿಸರವನ್ನು ನಕಾರಾತ್ಮಕ ಶಕ್ತಿಯಿಂದ ಶುದ್ಧೀಕರಿಸುತ್ತದೆ ಮತ್ತು ಮನಸ್ಸನ್ನು ಧ್ಯಾನದ ಸ್ಥಿತಿಗೆ ಹೊಂದಿಸುತ್ತದೆ. ಮಾನಸಿಕ ಮತ್ತು ಶಾರೀರಿಕ ಪರಿಣಾಮಗಳು ಮಾನಸಿಕ ಸ್ಪಷ್ಟತೆ ಗರ್ಭಗುಡಿಯ ಕತ್ತಲೆ ಮತ್ತು ಸೀಮಿತ ಬೆಳಕು ಮನಸ್ಸನ್ನು ಕೇಂದ್ರೀಕರಿಸುತ್ತದೆ, ಧ್ಯಾನದ ಸ್ಥಿತಿಯನ್ನು ಪ್ರಚೋದಿಸುತ್ತದೆ. ಧೂಪದ್ರವ್ಯ ಮತ್ತು ಹೂವುಗಳ ಸುಗಂಧವು ಪ್ರಾಣೇಂದ್ರಿಯಗಳನ್ನು ಉತ್ತೇಜಿಸುತ್ತದೆ, ವಿಶ್ರಾಂತಿ ಮತ್ತು ಸಕಾರಾತ್ಮಕತೆಯನ್ನು ಉತ್ತೇಜಿಸುತ್ತದೆ. ಭೌತಿಕ ಶಕ್ತಿ ದೇವಾಲಯದ ನೆಲದ ಮೇಲೆ ಬರಿಗಾಲಿನಲ್ಲಿ ನಡೆಯುವುದು. ಇದು ಹೆಚ್ಚಾಗಿ ವಾಹಕ ವಸ್ತುಗಳಿಂದ ಮಾಡಲ್ಪಟ್ಟಿದೆ. ಇದು ದೇಹವನ್ನು ನೆಲಕ್ಕೆ ಇಳಿಸುತ್ತದೆ ಮತ್ತು ಅದರ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ ಎಂದು ನಂಬಲಾಗಿದೆ. ಬ್ರಹ್ಮಾಂಡದೊಂದಿಗೆ ಹೊಂದಾಣಿಕೆ ಕಾಸ್ಮಿಕ್ ರೇಖಾಚಿತ್ರವಾಗಿ ದೇವಾಲಯದ ವಿನ್ಯಾಸ ದೇವಾಲಯದ ರಚನೆಯು ಬ್ರಹ್ಮಾಂಡದ ಸಾಂಕೇತಿಕ ಪ್ರತಿನಿಧಿಯಾಗಿದ್ದು ದೇವತೆಯನ್ನು ಅದರ ಕೇಂದ್ರದಲ್ಲಿರಿಸುತ್ತದೆ. ಇದು ಭಕ್ತನ ಪ್ರಜ್ಞೆಯನ್ನು ಬ್ರಹ್ಮಾಂಡದ ಕ್ರಮದೊಂದಿಗೆ ಹೊಂದಿಸುತ್ತದೆ. ಸೌರ ಮತ್ತು ಚಂದ್ರ ಜೋಡಣೆಗಳು ಅನೇಕ ದೇವಾಲಯಗಳು ವಿಷುವತ್ ಸಂಕ್ರಾಂತಿ ಮತ್ತು ಅಯನ ಸಂಕ್ರಾಂತಿಗಳಂತಹ ಆಕಾಶ ಘಟನೆಗಳೊಂದಿಗೆ ಹೊಂದಿಕೆಯಾಗಿವೆ. ಉದಾಹರಣೆಗೆ, ಸೂರ್ಯನ ಬೆಳಕು ನಿರ್ದಿಷ್ಟ ದಿನಗಳಲ್ಲಿ ದೇವರ ವಿಗ್ರಹವನ್ನು ಬೆಳಗಿಸಬಹುದು. ಸಮುದಾಯ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸುವುದು ಸಮಾಜ ವಿಜ್ಞಾನ ದೇವಾಲಯಗಳು ಸಮುದಾಯ ಕೂಟಗಳು, ಹಬ್ಬಗಳು ಮತ್ತು ಶಿಕ್ಷಣದ ಕೇಂದ್ರಗಳಾಗಿ ಕಾರ್ಯನಿರ್ವಹಿಸುತ್ತವೆ, ಸಾಮಾಜಿಕ ಒಗ್ಗಟ್ಟು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಳೆಸುತ್ತವೆ. ಶಕ್ತಿಯ ಗುಣೀಕರಣ ಸಾಮೂಹಿಕ ಪ್ರಾರ್ಥನೆಗಳು ದೇವಾಲಯದ ಶಕ್ತಿಯನ್ನು ಹೆಚ್ಚಿಸುತ್ತವೆ, ಸಕಾರಾತ್ಮಕತೆಯಿಂದ ತುಂಬಿದ ವಾತಾವರಣವನ್ನು ಸೃಷ್ಟಿಸುತ್ತವೆ. ಪ್ರಸಿದ್ಧ ದೇವಾಲಯಗಳಲ್ಲಿನ ವೈಜ್ಞಾನಿಕ ಅಭ್ಯಾಸಗಳ ಉದಾಹರಣೆಗಳು ಬೃಹದೀಶ್ವರರ್ ದೇವಾಲಯ ತಮಿಳುನಾಡು ಬೃಹತ್ ರಚನೆಯು ಅದರ ಪರಿಪೂರ್ಣ ಸಮತೋಲನ ಮತ್ತು ಸಂಕೀರ್ಣ ಕೆತ್ತನೆಗಳೊಂದಿಗೆ ಸುಧಾರಿತ ಎಂಜಿನಿಯರಿಂಗ್ ಅನ್ನು ಪ್ರದರ್ಶಿಸುತ್ತದೆ. ಇವೆಲ್ಲವೂ ವಾಸ್ತುತತ್ವಗಳನ್ನು ಅನುಸರಿಸುತ್ತವೆ. ಕೊನಾರ್ಕ್ ಸೂರ್ಯ ದೇವಾಲಯ ಒಡಿಶಾ ಸೂರ್ಯನ ಮೊದಲ ಕಿರಣಗಳನ್ನು ಸೆರೆಹಿಡಿಯಲು ಹೊಂದಿಸಲಾದ ಈ ದೇವಾಲಯವು ಕಾಸ್ಮಿಕ್ ಲಯಗಳನ್ನು ಸಂಕೇತಿಸುತ್ತದೆ. ಮೀನಾಕ್ಷಿ ದೇವಾಲಯ ತಮಿಳುನಾಡು ದೇವಾಲಯದ ವಿನ್ಯಾಸವು ಮಂಡಲವನ್ನು ಹೋಲುತ್ತದೆ, ಇದು ಬ್ರಹ್ಮಾಂಡವನ್ನು ಸಂಕೇತಿಸುತ್ತದೆ. ಹಿಂದೂ ದೇವಾಲಯಗಳು ಕೇವಲ ಧಾರ್ಮಿಕ ಸ್ಥಳಗಳಲ್ಲ, ಆದರೆ ಆಧ್ಯಾತ್ಮಿಕವಾಗಿ ಮತ್ತು ಶಕ್ತಿಯುತವಾಗಿ ತುಂಬಿದ ವಾತಾವರಣವನ್ನು ಸೃಷ್ಟಿಸಲು ಆಳವಾದ ವೈಜ್ಞಾನಿಕ ತತ್ವಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ. ಅವು ದೇಹ, ಮನಸ್ಸು ಮತ್ತು ಆತ್ಮವನ್ನು ಸಾರ್ವತ್ರಿಕ ಶಕ್ತಿಗಳೊಂದಿಗೆ ಸಮನ್ವಯಗೊಳಿಸುವ ಸಾಧನಗಳಾಗಿ ಕಾರ್ಯನಿರ್ವಹಿಸುತ್ತವೆ, ಭಕ್ತರಿಗೆ ದೈವಿಕ ಮತ್ತು ತಮ್ಮೊಂದಿಗೆ ಆಳವಾದ ಸಂಪರ್ಕವನ್ನು ಅನುಭವಿಸಲು ಅನುವು ಮಾಡಿಕೊಡುತ್ತದೆ. ನಿಯಮಿತವಾಗಿ ದೇವಾಲಯಗಳಿಗೆ ಏಕೆ ಭೇಟಿ ನೀಡಬೇಕು? ದೇವಾಲಯಗಳಿಗೆ ಏಕೆ ಭೇಟಿ ನೀಡುತ್ತಾರೆ ಎಂಬುದಕ್ಕೆ ಸ್ವಾಮಿ ವಿವೇಕಾನಂದರ ಹೋಲಿಕೆ. ಚಿಕಾಗೋದಲ್ಲಿ ಅವರ ಪ್ರಸಿದ್ಧ ಉಪನ್ಯಾಸದ ನಂತರ ಒಬ್ಬ ವಿದ್ಯಾರ್ಥಿ ಸ್ವಾಮಿ ವಿವೇಕಾನಂದರ ಬಳಿಗೆ ಬಂದು, ದೇವರು ಎಲ್ಲೆಡೆ ಇದ್ದರೆ ನಮಗೆ ದೇವಾಲಯಗಳು ಏಕೆ ಬೇಕು ಎಂದು ಕೇಳಿದರು. ಸ್ವಾಮಿ ಸರಳ ಸಾದೃಶ್ಯದೊಂದಿಗೆ ಪ್ರತಿಕ್ರಿಯಿಸಿದರು,
ನಿಮ್ಮ ಕಾರಿನ ಟೈರ್ ಗಾಳಿಯನ್ನು ಕಳೆದುಕೊಂಡಾಗ ನಿಮ್ಮ ಸುತ್ತಲಿನ ಗಾಳಿಯನ್ನು ಒಳಗೆ ಹರಿಯಲು ನೀವು ಏಕೆ ಬಿಡಬಾರದು? ಗಾಳಿಯನ್ನು ಕೇಂದ್ರೀಕರಿಸಲು ಮತ್ತು ಟೈರ್ ತುಂಬಲು ನಿಮಗೆ ಪಂಪ್ ಬೇಕು. ಅಂತೆಯೇ ದೇವರು ಎಲ್ಲೆಡೆ ಇದ್ದಾನೆ, ಆದರೆ ದೇವಾಲಯಗಳು ಆಧ್ಯಾತ್ಮಿಕ ಪಂಪ್ನಂತೆ ಕಾರ್ಯನಿರ್ವಹಿಸುತ್ತವೆ, ದೈವಿಕ ಶಕ್ತಿಯನ್ನು ಕೇಂದ್ರೀಕರಿಸುತ್ತವೆ ಮತ್ತು ಅದನ್ನು ನಮ್ಮ ಹೃದಯ ಮತ್ತು ಮನಸ್ಸಿನಲ್ಲಿ ನಿರ್ದೇಶಿಸುತ್ತವೆ. ಈ ಸಾದೃಶ್ಯವು ದೇವಾಲಯಗಳು ಏಕೆ ಅತ್ಯಗತ್ಯ ಎಂಬುದನ್ನು ಸುಂದರವಾಗಿ ವಿವರಿಸುತ್ತದೆ. ಅವು ಆಧ್ಯಾತ್ಮಿಕ ಶಕ್ತಿಯನ್ನು ವರ್ಧಿಸುತ್ತವೆ ಮತ್ತು ಹರಿಸುತ್ತವೆ, ದೈವಿಕ ಆನಂದವನ್ನು ಅನುಭವಿಸಲು ನಮಗೆ ಸಹಾಯ ಮಾಡುತ್ತವೆ. ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿ ಭೇಟಿಯು ಸಂಪರ್ಕ ಮತ್ತು ನವೀಕರಣದ ಶಕ್ತಿಯುತ ಕ್ಷಣವಾಗುತ್ತದೆ. ಹಾಗಾದರೆ ನೀವು ನಿಯಮಿತವಾಗಿ ದೇವಾಲಯಗಳಿಗೆ ಏಕೆ ಭೇಟಿ ನೀಡಬೇಕು? ಆಧ್ಯಾತ್ಮಿಕ ಸಂಪರ್ಕ. ದೇವಾಲಯಗಳು ಪವಿತ್ರ ಸ್ಥಳಗಳಾಗಿವೆ, ಅಲ್ಲಿ ನೀವು ಮನೆಯಲ್ಲಿರುವುದಕ್ಕಿಂತ ಹೆಚ್ಚಾಗಿ ದೈವಿಕ ಉಪಸ್ಥಿತಿಯನ್ನು ಅನುಭವಿಸಬಹುದು. ಮಾನಸಿಕ ಶಾಂತಿ, ಪ್ರಶಾಂತ ವಾತಾವರಣ, ಗಂಟೆಗಳು, ಮಂತ್ರಗಳು ಮತ್ತು ಆಚರಣೆಗಳ ಶಬ್ದದೊಂದಿಗೆ ಸಂಯೋಜಿಸಲ್ಪಟ್ಟಿದೆ, ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ತರುತ್ತದೆ. ಸಂಪ್ರದಾಯ ಮತ್ತು ಸಂಸ್ಕೃತಿ. ದೇವಾಲಯಗಳಿಗೆ ಭೇಟಿ ನೀಡುವುದು ನಮ್ಮನ್ನು ನಮ್ಮ ಬೇರುಗಳೊಂದಿಗೆ ಸಂಪರ್ಕಿಸುತ್ತದೆ ಮತ್ತು ಸಮುದಾಯ ಮತ್ತು ಕುಟುಂಬದೊಂದಿಗಿನ ನಮ್ಮ ಬಂಧವನ್ನು ಬಲಪಡಿಸುತ್ತದೆ. ನಕಾರಾತ್ಮಕ ಶಕ್ತಿಯನ್ನು ಶುದ್ಧೀಕರಿಸುತ್ತದೆ. ದೇವಾಲಯಗಳು ನಮ್ಮ ನಕಾರಾತ್ಮಕ ಶಕ್ತಿಗಳನ್ನು ಶುದ್ಧೀಕರಿಸುತ್ತವೆ, ಚೈತನ್ಯವನ್ನು ಹೆಚ್ಚಿಸುತ್ತವೆ ಮತ್ತು ಸಕಾರಾತ್ಮಕ ಕಂಪನಗಳೊಂದಿಗೆ ನಮ್ಮನ್ನು ಹೊಂದಿಸುತ್ತವೆ ಎಂದು ನಂಬಲಾಗಿದೆ. ಉತ್ತಮ ಕರ್ಮವನ್ನು ಸಂಗ್ರಹಿಸಲು ದೇವಾಲಯಗಳಿಗೆ ಭೇಟಿ ನೀಡುವುದು, ಆಚರಣೆಗಳನ್ನು ಮಾಡುವುದು ಮತ್ತು ದಾನ ಮಾಡುವುದು ಸಕಾರಾತ್ಮಕ ಕರ್ಮಕ್ಕೆ ಕೊಡುಗೆ ನೀಡುತ್ತದೆ. ಇದು ಈ ಜೀವನ ಮತ್ತು ಭವಿಷ್ಯದ ಜನ್ಮಗಳಿಗೆ ಸಹಾಯ ಮಾಡುತ್ತದೆ. ಕೃತಜ್ಞತೆಯ ಸಂಕೇತ. ಯಶಸ್ಸು, ಆರೋಗ್ಯ ಅಥವಾ ಪಡೆದ ಇತರ ಆಶೀರ್ವಾದಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ಅನೇಕರು ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ. ಹಬ್ಬಗಳ ಆಚರಣೆ. ಹಬ್ಬಗಳನ್ನು ಆಚರಿಸುವಲ್ಲಿ ದೇವಾಲಯಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಈ ಸಮಯದಲ್ಲಿ ಭಕ್ತರು ಆಚರಣೆಗಳು, ಕೀರ್ತನೆಗಳು ಮತ್ತು ಸಮುದಾಯ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಒಟ್ಟುಗೂಡುತ್ತಾರೆ. ಸಾಮಾಜಿಕ ಮತ್ತು ಸಮುದಾಯ ಬಂಧ. ದೇವಾಲಯಗಳು ಕೇವಲ ಪೂಜಾ ಸ್ಥಳಗಳು ಮಾತ್ರವಲ್ಲ, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗಳ ಕೇಂದ್ರಗಳಾಗಿವೆ, ಸಮುದಾಯ ಬಂಧ ಮತ್ತು ಪರಸ್ಪರ ಬೆಂಬಲವನ್ನು ಬೆಳೆಸುತ್ತವೆ. ಸಾರಾಂಶದಲ್ಲಿ ದೇವಾಲಯಗಳು ಅಭಯಾರಣ್ಯಗಳಾಗಿ ಕಾರ್ಯನಿರ್ವಹಿಸುತ್ತವೆ, ಅಲ್ಲಿ ಭಕ್ತರು ದೈವಿಕ ಉಪಸ್ಥಿತಿ, ಆಧ್ಯಾತ್ಮಿಕ ನವೀಕರಣ ಮತ್ತು ಸಾಂಸ್ಕೃತಿಕ ಸಂಬಂಧವನ್ನು ಅನುಭವಿಸಬಹುದು. ಇದು ಅವರ ನಂಬಿಕೆ ಮತ್ತು ಜೀವನದ ಉದ್ದೇಶವನ್ನು ಬಲಪಡಿಸುತ್ತದೆ. ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪದ ಅದ್ಭುತಗಳು. ಹಿಂದೂ ದೇವಾಲಯಗಳು ತಮ್ಮ ವಾಸ್ತುಶಿಲ್ಪದ ಪ್ರತಿಭೆಗೆ ಹೆಸರುವಾಸಿಯಾಗಿದ್ದು, ನಂಬಲಾಗದ ಎಂಜಿನಿಯರಿಂಗ್, ಕಲಾತ್ಮಕ ಉತ್ಕೃಷ್ಟತೆ ಮತ್ತು ಆಧ್ಯಾತ್ಮಿಕ ಸಂಕೇತಗಳನ್ನು ಪ್ರದರ್ಶಿಸುತ್ತವೆ. ಈ ದೇವಾಲಯಗಳಲ್ಲಿ ಅನೇಕವು ಪ್ರಾಚೀನ ನಿರ್ಮಾಣಕಾರರ ಜಾಣ್ಮೆ ಮತ್ತು ಭಕ್ತಿಗೆ ಸಾಕ್ಷಿಯಾಗಿ ನಿಂತಿವೆ. ಭಾರತದಲ್ಲಿ ವಾಸ್ತುಶಿಲ್ಪದ ಅದ್ಭುತಗಳಾದ ನೂರಾರು ಪ್ರಾಚೀನ ದೇವಾಲಯಗಳಿವೆ, ಕೆಲವು ಮಾತ್ರ ಹೈಲೈಟ್ ಆಗಿವೆ. ಬೃಹದೀಶ್ವರ ದೇವಾಲಯ, ತಮಿಳುನಾಡು, ರಾಜವಂಶ, ಚೋಳ, ಕ್ರಿ.ಶ. 11ನೇ ಶತಮಾನ. ಸಂಪೂರ್ಣವಾಗಿ ಗ್ರಾನೈಟ್ನಿಂದ ನಿರ್ಮಿಸಲಾದ, ಯಾವುದೇ ಆಧುನಿಕ ಯಂತ್ರೋಪಕರಣಗಳಿಲ್ಲದೆ ಈ ದೇವಾಲಯವು ಎಂಜಿನಿಯರಿಂಗ್ ಅದ್ಭುತವಾಗಿದೆ. ವಿಮಾನವು ಗೋಪುರ 216 ಅಡಿಗಳಷ್ಟು ಎತ್ತರದಲ್ಲಿದೆ. ಇದು ಭಾರತದ ಅತಿ ಎತ್ತರದ ಕಟ್ಟಡಗಳಲ್ಲಿ ಒಂದಾಗಿದೆ. 80 ಟನ್ ತೂಕದ ಕ್ಯಾಪ್ ಸ್ಟೋನ್ ಅನ್ನು ಬೃಹತ್ ಇಳಿಜಾರಿನ ವಿಮಾನವನ್ನು ಬಳಸಿ ಮೇಲ್ಭಾಗದಲ್ಲಿ ಇರಿಸಲಾಯಿತು. ಸೂರ್ಯ ದೇವಾಲಯ, ಕೊನಾರ್ಕ್, ಒಡಿಶಾ, ರಾಜವಂಶ, ಪೂರ್ವಗಂಗಾ, ಕ್ರಿ.ಶ. 13ನೇ ಶತಮಾನ. ಸೂರ್ಯ ದೇವರ ಬೃಹತ್ ರಥದಂತೆ ವಿನ್ಯಾಸಗೊಳಿಸಲಾಗಿದೆ. ಇದರಲ್ಲಿ 24 ಸಂಕೀರ್ಣವಾಗಿ ಕೆತ್ತಲಾದ ಚಕ್ರಗಳು ಮತ್ತು 7 ಕಲ್ಲಿನ ಕುದುರೆಗಳಿವೆ. ಚಕ್ರಗಳು ಸಂಡಿಯಲ್ಗಳಾಗಿವೆ, ಸಮಯವನ್ನು ನಿಖರವಾಗಿ ಅಳೆಯುವ ಸಾಮರ್ಥ್ಯವನ್ನು ಹೊಂದಿವೆ. ಇದರ ಜೋಡಣೆಯು ಸೂರ್ಯನ ಮೊದಲ ಕಿರಣಗಳು ಗರ್ಭಗುಡಿಯೊಳಗಿನ ದೇವರನ್ನು ಬೆಳಗಿಸಲು ಅನುವು ಮಾಡಿಕೊಡುತ್ತದೆ. ಕಲೆ ಮತ್ತು ಖಗೋಳಶಾಸ್ತ್ರದ ವಿಶಿಷ್ಟ ಸಂಯೋಜನೆ. ಕೈಲಾಸ ದೇವಾಲಯ, ಎಲ್ಲೋರ, ಮಹಾರಾಷ್ಟ್ರ, ರಾಜವಂಶ, ರಾಷ್ಟ್ರಕೂಟ, ಕ್ರಿ.ಶ. 8ನೇ ಶತಮಾನ. ಒಂದೇ ಏಕಶಿಲಾ ಬಂಡೆಯಿಂದ ಕೆತ್ತಲಾದ ಇದು ವಿಶ್ವದ ಅತಿದೊಡ್ಡ ಕಲ್ಲಿನ ದೇವಾಲಯಗಳಲ್ಲಿ ಒಂದಾಗಿದೆ. ಎಂಜಿನಿಯರಿಂಗ್ ಸಾಧನೆಯು 200 ಟನ್ಗಳಿಗಿಂತ ಹೆಚ್ಚು ಬಂಡೆಯನ್ನು ತೆಗೆದುಹಾಕುವುದನ್ನು ಒಳಗೊಂಡಿತ್ತು. ಮೀನಾಕ್ಷಿ ದೇವಾಲಯ, ಮದುರೈ, ತಮಿಳುನಾಡು, ರಾಜವಂಶ, ನಾಯಕ್, ಕ್ರಿ.ಶ. 16ನೇ ಶತಮಾನ. ಗೋಪುರಗಳು ಮತ್ತು 100 ಕಂಬಗಳ ಸಭಾಂಗಣಕ್ಕೆ 1000 ಕಾಲ ಮಂಟಪಂ ಹೆಸರುವಾಸಿಯಾಗಿದೆ. ಪ್ರತಿ ಸ್ತಂಭವನ್ನು ಸಂಕೀರ್ಣವಾಗಿ ಕೆತ್ತಲಾಗಿದೆ ಮತ್ತು ಟ್ಯಾಪ್ ಮಾಡಿದಾಗ ಸಂಗೀತದ ಸ್ವರವನ್ನು ಉತ್ಪಾದಿಸುತ್ತದೆ. ದೇವಾಲಯದ ವಿನ್ಯಾಸವು ಮಂಡಲವನ್ನು ಹೋಲುತ್ತದೆ, ಇದು ಕಾಸ್ಮಿಕ್ ಸಾಮರಸ್ಯವನ್ನು ಸಂಕೇತಿಸುತ್ತದೆ. ವಿರೂಪಾಕ್ಷ ದೇವಾಲಯ, ಹಂಪಿ, ಕರ್ನಾಟಕ, ರಾಜವಂಶ, ವಿಜಯನಗರ, ಸಾ.ಶ. 7ನೇ ಶತಮಾನ. ಗೋಪುರವನ್ನು ಹೊಂದಿದ್ದು ದೇವಾಲಯವನ್ನು ತುಂಗಭದ್ರಾ ನದಿಗೆ ಸಂಪರ್ಕಿಸುವ ಚಾಣಾಕ್ಷ ನೀರಿನ ಕಾಲುವೆ ವ್ಯವಸ್ಥೆಯನ್ನು ಹೊಂದಿದೆ. ರಾಮೇಶ್ವರಂ ದೇವಾಲಯ, ತಮಿಳುನಾಡು, ರಾಜವಂಶ, ಪಾಂಡ್ಯ, ಕ್ರಿ.ಶ. 12ನೇ ಶತಮಾನ. 200 ಮೀಟರ್ಗಿಂತಲೂ ಹೆಚ್ಚು ಉದ್ದದ ವಿಶ್ವದ ಅತಿ ಉದ್ದದ ದೇವಾಲಯದ ಕಾರಿಡಾರ್ ಮತ್ತು 22 ತೀರ್ಥಗಳು, ಪವಿತ್ರ ನೀರಿನ ಟ್ಯಾಂಕ್ಗಳು ಗೆ ಹೆಸರುವಾಸಿಯಾಗಿದೆ. ಪ್ರತಿಯೊಂದು ಶುದ್ಧೀಕರಣ ಗುಣಗಳನ್ನು ಹೊಂದಿದೆ ಎಂದು ನಂಬಲಾಗಿದೆ. ಲಿಂಗರಾಜ ದೇವಾಲಯ, ಭುವನೇಶ್ವರ, ಒಡಿಶಾ, ರಾಜವಂಶ, ಸೋಮವಂಶಿ, ಕ್ರಿ.ಶ. 11ನೇ ಶತಮಾನ. ಕಳಿಂಗ ವಾಸ್ತುಶಿಲ್ಪದ ಅತ್ಯುತ್ತಮ ಉದಾಹರಣೆಯೆಂದರೆ 180 ಅಡಿ ಎತ್ತರದ ದೇವಾಲಯ ಗೋಪುರ ಕೆತ್ತನೆಗಳಿಂದ ಸಂಕೀರ್ಣವಾಗಿ ಅಲಂಕರಿಸಲ್ಪಟ್ಟಿದೆ. ಕಾಲಾತೀತತೆ ಮತ್ತು ದೈವತ್ವವನ್ನು ಸಂಕೇತಿಸುವ ಲ್ಯಾಟರೈಟ್ ಮತ್ತು ಮರಳುಗಲ್ಲುಗಳಿಂದ ನಿರ್ಮಿಸಲಾಗಿದೆ. ಖಜುರಾಹೋ ದೇವಾಲಯಗಳು, ಮಧ್ಯಪ್ರದೇಶ, ರಾಜವಂಶ, ಚಂದೇಲ, ಸಾ.ಶ. 950. 1050 ವಿವರವಾದ ಕಾಮ ಪ್ರಚೋದಕ ಶಿಲ್ಪಗಳು ಮತ್ತು ದೈನಂದಿನ ಜೀವನ, ದೈವತ್ವ ಮತ್ತು ಕಾಸ್ಮಿಕ್ ತತ್ವಗಳ ಚಿತ್ರಣಗಳಿಗೆ ಹೆಸರುವಾಸಿಯಾಗಿದೆ. ಮರಳುಗಲ್ಲಿನಿಂದ ನಿರ್ಮಿಸಲಾದ ಈ ದೇವಾಲಯಗಳು ಮೋರ್ಟೈಸ್ ಮತ್ತು ಟೆನಾನ್ ಕೀಲುಗಳನ್ನು ಬಳಸುತ್ತವೆ, ಇದು ಭೂಕಂಪಗಳನ್ನು ತಡೆದುಕೊಳ್ಳಲು ಅನುವು ಮಾಡಿಕೊಡುತ್ತದೆ. ಜಗನ್ನಾಥ ದೇವಾಲಯ, ಪುರಿ, ಒಡಿಶಾ, ರಾಜವಂಶ, ಪೂರ್ವಗಂಗಾ, ಕ್ರಿ.ಶ.
12ನೇ ಶತಮಾನ ಶಿಖರವು 214 ಅಡಿ ಎತ್ತರವಿದ್ದು ದೇವಾಲಯದ ಮೇಲೆ ಧ್ವಜದೊಂದಿಗೆ ದೂರದಿಂದ ಗೋಚರಿಸುವ ಬೃಹತ್ ಚಕ್ರವನ್ನು ಡಿಸ್ಕ್ ಹೊಂದಿದೆ. ಇದು ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ವಾರ್ಷಿಕ ರಥಯಾತ್ರೆಗೆ ಹೆಸರುವಾಸಿಯಾಗಿದೆ ಮತ್ತು ಪಟ್ಟಿ ಮುಂದುವರಿಯುತ್ತದೆ. ದೇವಾಲಯ ಭೇಟಿಗಳಿಗೆ ನಿಮ್ಮ ಮಾರ್ಗದರ್ಶಿ. ಭಾರತದಾದ್ಯಂತ ಸಾವಿರಾರು ಸುಂದರ ದೇವಾಲಯಗಳನ್ನು ಅನ್ವೇಷಿಸಲು ನಿಮಗೆ ಸಹಾಯ ಮಾಡಲು ನಾನು ಶ್ರೀರಾಮ, ಶ್ರೀಕೃಷ್ಣ, ಶ್ರೀ ವೆಂಕಟೇಶ್ವರ, ಶ್ರೀರಂಗನಾಥ, ಶ್ರೀ ಸರಸ್ವತಿ, ಶಿವ, ವೈಪು ಸ್ಥಳಗಳು, ಶಿವ, ಕೇರಳದ ಪರಶುರಾಮ ಕ್ಷೇತ್ರಗಳು ಮತ್ತು ಶ್ರೀ ಸುಬ್ರಹ್ಮಣ್ಯ ದೇವಾಲಯಗಳನ್ನು ಒಳಗೊಂಡ ಸಂವಾದಾತ್ಮಕ ನಕ್ಷೆಗಳನ್ನು ರಚಿಸಿದ್ದೇನೆ. ಅಲ್ಲದೆ ಕ್ಷೇತ್ರಗಳ ವಿವರಗಳನ್ನು ಹೊಂದಿರುವ ಹಲವಾರು ಬ್ಲಾಗ್ಗಳನ್ನು ನನ್ನ ಬ್ಲಾಗ್ ಕ್ಷೇತ್ರದಾನನಲ್ಲಿ ನೀಡಲಾಗಿದೆ. ವಿವರಣೆಯಲ್ಲಿ ಲಿಂಕ್ ಮಾಡಲಾಗಿದೆ. ನೀವು ದೇವಾಲಯಗಳಿಗೆ ಭೇಟಿ ನೀಡುತ್ತಲೇ ಇರುತ್ತೀರಿ ಮತ್ತು ಪ್ರಯೋಜನ ಪಡೆಯುತ್ತೀರಿ ಎಂದು ಭಾವಿಸುತ್ತೇನೆ. ದೈವಿಕತೆಯನ್ನು ಅನುಭವಿಸಿ. ಸಾರಾಂಶದಲ್ಲಿ ದೇವಾಲಯಗಳು ಪವಿತ್ರ ಅಭಯಾರಣ್ಯಗಳಾಗಿವೆ. ಅಲ್ಲಿ ನಾವು ದೈವಿಕತೆಯೊಂದಿಗೆ ಮರುಸಂಪರ್ಕಿಸಬಹುದು, ಆಂತರಿಕ ಶಾಂತಿಯನ್ನು ಕಂಡುಕೊಳ್ಳಬಹುದು ಮತ್ತು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಆಚರಿಸಬಹುದು. ಆದ್ದರಿಂದ ಇದನ್ನು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣದ ಒಂದು ಭಾಗವಾಗಿ ಮಾಡಿಕೊಳ್ಳಿ. ದೇವಾಲಯಕ್ಕೆ ಭೇಟಿ ನೀಡಿ, ದೈವಿಕ ಶಕ್ತಿಯನ್ನು ಅನುಭವಿಸಿ ಮತ್ತು ಅದು ನಿಮ್ಮ ಜೀವನವನ್ನು ಪರಿವರ್ತಿಸಲಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದೇವಾಲಯಗಳ ಬಗ್ಗೆ ಹೆಚ್ಚಿನ ವಿವರಗಳಿಗಾಗಿ ಕ್ಷೇತ್ರದಾನನಲ್ಲಿರುವ ನನ್ನ ಬ್ಲಾಗ್ಗೆ ಭೇಟಿ ನೀಡಿ. ಹೆಚ್ಚಿನ ಆಧ್ಯಾತ್ಮಿಕ ಅನ್ವೇಷಣೆಗಳಿಗೆ ಚಂದಾದಾರರಾಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ವಿವರಣೆ ಪೆಟ್ಟಿಗೆಯಲ್ಲಿ ದೇವಾಲಯದ ಸಂಪನ್ಮೂಲಗಳನ್ನು ಅನ್ವೇಷಿಸಿ.